ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಹೊಸ ಕ್ಯಾಸ್ಟ್ರಾಲ್ ಆಕ್ಟಿವ್ ಸುಪ್ರಿಯರ್ ಅವರ ಸುರಕ್ಷೆ. ನಮಸ್ಕಾರ, ಟಿವಿಯಿಂದ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಒಬ್ಬ ಮನುಷ್ಯನಿಗೆ ಎಷ್ಟು ವಿದ್ಯೆಗಳು ಗೊತ್ತಿರಬಹುದು? ಏನು ರಂಗನಾಥ್ ಭಾರದ್ವಾಜ್ ಆರಂಭದಲ್ಲಿ ಈ ಪ್ರಶ್ನೆ ಹಾಕ್ತಾ ಇರಲ್ಲ ಅಂತ ನಿಮ್ಗೆ ಆಶ್ಚರ್ಯ ಆಗಬಹುದು. ಅಂತ 10 ವಿದ್ಯೆಗಳು ಗೊತ್ತಿರುವಂತಹ ವ್ಯಕ್ತಿನ ಪಕ್ಕದಲ್ಲಿ ಕೂಡಿಸ್ಕೊಂಡೇ ನಾನು ಈ ಪ್ರಶ್ನೆನ ಹಾಕ್ತಾ ಇದ್ದೀನಿ. ಈ ವ್ಯಕ್ತಿಗೆ ಕಲೆ ಅನ್ನುವಂಥದ್ದು ರೂಢಿಯಾಗ್ಬಿಟ್ಟಿದೆ. ಯಾಕಂದ್ರೆ ಕಲೆಯಿಂದ ಸಿದ್ಧಿಸ್ಕೊಂಡಿದ್ದಾರೆ ಅವರು. ಅವ್ರಿಗೆ ಆಕ್ಟಿಂಗ್ ಗೊತ್ತು, ಕಲೆ ಗೊತ್ತು, ಅವ್ರು ಒಳ್ಳೆಯ ಕಾರ್ಟೂನಿಸ್ಟ್, ಒಳ್ಳೆಯ ಪೇಂಟರ್, ಮ್ಯೂಸಿಕ್ ಗೊತ್ತು, ಮ್ಯಾಜಿಕ್ ಗೊತ್ತು, ಅವ್ರ ಕಾರ್ಟೂನ್ ಅನ್ನು ಕೂಡ ಅದ್ಭುತವಾಗಿ ಬಿಡಿಸಬಲ್ಲರು. ಹೀಗೆ ಬಹುಶಃ ಪಟ್ಟಿ ಮಾಡಿದ್ರೆ ಇನ್ನೊಂದು 5-6 ಸೇರ್ಕೊಂಡ್ಬಿಡುತ್ತೆ ನಾವು. ಇಂತಹ ಅಪೂರ್ವ ವ್ಯಕ್ತಿಯ ಬಗ್ಗೆ ತಿಳಿಸ್ಕೊಡುವಂಥದ್ದು ಈ ವಿಶೇಷ ಕಾರ್ಯಕ್ರಮ ಸಕಲ ಕಲಾ ವಲ್ಲಭ. ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಸಕಲ ಕಲಾ ವಲ್ಲಭ ಲೆಸ್ಲಿ ತ್ಯಾಗರಾಜನ್ ಇವತ್ತು ನಮ್ಮ ಜೊತೆಗಿದ್ದಾರೆ. ಲೆಸ್ಲಿ ತ್ಯಾಗರಾಜನ್ ಸಾಕಷ್ಟು ನಿಮ್ ಜೊತೆಗೆ ಮಾತನಾಡ್ತಾರೆ. ಹೇಗೆ ಇವರು ಈ ಕಲಾ ಪ್ರಪಂಚಕ್ಕೆ ಬಂದಿದ್ದು, ಬೇರೆ ಬೇರೆ ವಿದ್ಯೆಗಳನ್ನ ಇವರು ರೂಢಿಸಿಕೊಂಡಿದ್ದು ಹೇಗೆ, ಇದರ ಬಗ್ಗೆ ಸಾಕಷ್ಟು ಮಾತಾಡ್ತಾರೆ. ಮತ್ತೊಬ್ಬರು ನಮ್ಮ ಜೊತೆಗಿರುವಂತವರು ಜಯಮಂಗಳ ಶಶಾಂಕ. ಇವ್ರ ಜೊತೆಗೆ ಓದಿರುವಂತವರು, ಜೊತೆಗೆ ಆಸ್ಟ್ರೇಲಿಯಾದ ನಿವಾಸಿ. ಅವರು ಕೂಡ ಈ ನಮ್ಮ ಲೆಸ್ಲಿ ತ್ಯಾಗರಾಜನ್ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದಾರೆ. ಇವರಿಬ್ಬರ ಜೊತೆಗೆ ನಾನು ಸಾಕಷ್ಟು ಚರ್ಚೆ ಮಾಡ್ತೀನಿ. ಆದ್ರೆ ಅದಕ್ಕಿಂತ ಮೊದಲು ಸಾಮಾನ್ಯವಾಗಿ ಬೇರೆ ಬೇರೆ ದೇಶಗಳಿಗೆ ಹೋದ್ಮೇಲೆ ನಮ್ಮದನ್ನೆಲ್ಲ ಮರೆಯುವಂತಹ ಸಂಖ್ಯೆನೇ ಜಾಸ್ತಿ. ನಮ್ಮ ಸಭ್ಯತೆ, ಸಂಸ್ಕೃತಿ, ಪರಂಪರೆಗಳನ್ನೆಲ್ಲ ಮರೆತು ಒಂದು ಲೆಕ್ಕದಲ್ಲಿ ವಿದೇಶದ ವ್ಯಾಮೋಹ ನಮಗೆ ಶುರುವಾಗ್ಬಿಡುತ್ತೆ. ಒಂದೇನು ಅಂತಂದ್ರೆ ಆ ವಿದೇಶದ ಪರಂಪರೆ ಏನಿದೆ, ಆ ಸಂಸ್ಕೃತಿ ಏನಿದೆ, ಅದನ್ನೇ ನಾವು ಅನುಸರಿಸ್ಬಿಡ್ತೀವಿ. ಆದ್ರೆ ಇದಕ್ಕೆಲ್ಲ ತತ್ವಿರುದ್ಧ ಅಂತಂದ್ರೆ ನಮ್ಮ ಲೆಸ್ಲಿ ತ್ಯಾಗರಾಜನ್ ಸಾಕಷ್ಟು ದೇಶಗಳನ್ನ ಸುತ್ತಾಡಿದ್ದಾರೆ. ಆದ್ರೂ ಭಾರತದ ಸೊಗಡೇನಿದೆ, ಆ ಸಂಸ್ಕೃತಿ ಏನಿದೆ, ಅದನ್ನು ಇದುವರೆಗೂ ಕೂಡ ಲೆಸ್ಲಿ ತ್ಯಾಗರಾಜನ್ ಮರೆತಿಲ್ಲ. ಇವರ ಕಲೆಗಳಲ್ಲಿ ಭಾರತದ ಸಂಸ್ಕೃತಿಯೇ ಎದ್ದು ಕಾಣುತ್ತೆ. ಇವರಿಬ್ಬರ ಜೊತೆಗೆ ಸಾಕಷ್ಟು ಚರ್ಚೆ ಮಾಡೋದಕ್ಕಿಂತ ಮೊದಲು ಬನ್ನಿ ಈಗ ಲೆಸ್ಲಿ ತ್ಯಾಗರಾಜನ್ ಬಗ್ಗೆ ಒಂದು ವರದಿನ ನೋಡೋಣ. ಕುಂಚದಲ್ಲಿ ಕಮಾನು ಮಾಡ್ತಾ ಇರುವ ಇವರು ಲೆಸ್ಲಿ ತ್ಯಾಗರಾಜ್. ಮನೆಯವರು, ಸ್ನೇಹಿತರಿಗೆ ಪ್ರೀತಿಯ ಬಾಬು. 1 ವರ್ಷದ ಕೂಸಾಗಿದ್ದಾಗಿನಿಂದಲೂ ಚಿತ್ರಕಲೆ ಬಗ್ಗೆ ವಿಶೇಷ ಆಸಕ್ತಿ. ಸುಣ್ಣದ ಬಳಪ ಹಿಡಿದು ತೋಚಿದ್ದನ್ನ ಬರೀತಾ ತನ್ನೊಳಗೆ ತಾನೇ ಕಲಾವಿದನಾಗಿ ಬೆಳೆದವರು. ಮುಂದೆ ಮೈಸೂರಿನ NIE ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕಲಿಯುವಾಗ ಕಲಾನಿಕೇತನ ಚಿತ್ರಶಾಲೆಯಲ್ಲಿ ಚಿತ್ರಕಲೆಯನ್ನ ಮತ್ತಷ್ಟು ಶಾಸ್ತ್ರೀಯವಾಗಿ ಕಲಿತರು. ಮುಂದೆ ಅದೇ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ ಕೆಲಸ ಮಾಡಿ ಅನಂತರ ಡೆನ್ಮಾರ್ಕ್ಗೆ ಹೋದಾಗಲೂ ಚಿತ್ರಕಲೆಯ ಈ ಗೀರು ಅವರಲ್ಲಿ ಮುಂದುವರೆದಿತ್ತು. 14 ವರ್ಷಗಳ ಹಿಂದೆ ಅಮೆರಿಕಾಗೆ ಹೋದ ಬಾಬು ಅಲ್ಲಿ ಜಗತ್ತಿನ ಅಪರೂಪದ ಚಿತ್ರಕಲೆಗಳನ್ನ ಕಂಡ್ರು. ಎಲ್ಲವೂ ಒಂದೇ ಏಕತಾನತೆ ಇದ್ದದ್ದು ಇವರಿಗೆ ಇಷ್ಟ ಆಗಲಿಲ್ಲ. ಚಿತ್ರಕಲೆಯಲ್ಲಿ ಹೊಸದನ್ನ ಸೃಷ್ಟಿಸುವತ್ತ ಮನಸ್ಸು ವಾಲಿತು. ನಿರಂತರ ಸಂಶೋಧನೆಯ ಫಲವಾಗಿ ಹುಟ್ಟಿಕೊಂಡಿದ್ದು ಫಿಲ್ಟರಿಸಂ ಪೇಂಟಿಂಗ್. ಇದು ಸಾಮಾನ್ಯ ಕಲೆಯಲ್ಲ. ನೋಡಲು ಏನೋ ಸಾಮಾನ್ಯ ಚಿತ್ರ ಸಮೂಹದಂತೆ ಕಾಣುವ ಇದು ಫಿಲ್ಟರ್ ಪೇಪರ್ ಮೂಲಕ ನೋಡಿದ್ರೆ ಅಚ್ಚರಿ ಮೂಡಿಸುವ ಚಿತ್ರವಾಗಿ ಕಾಣಿಸುತ್ತದೆ. ಹೀಗೆ ವಿವಿಧ ಬಣ್ಣ ಕಿರಣಗಳ ಮೂಲಕ ಈ ಚಿತ್ರವನ್ನ ನೋಡಿದಾಗ ಭಿನ್ನ ಭಿನ್ನ ಚಿತ್ರಗಳು ಕಾಣಿಸುತ್ತದೆ. ಈ ಬಗೆಯ ಕಲೆ ಪ್ರಪಂಚದಲ್ಲೇ ಮೊದಲನೆಯದು. ನಾನು ಏನಾದ್ರೂ ಇನ್ವೆಂಟ್ ಮಾಡಬೇಕು ಪೇಂಟಿಂಗ್ ವರ್ಲ್ಡ್ ಅಲ್ಲಿ ಅಂತ UV ಲೈಟ್ಸ್ ಹಾಕ್ಬಿಟ್ಟು UV ಫಿಲ್ಟರ್ ಹಾಕಿದ್ರೆ 4th ಇಮೇಜ್ ಬರಬೇಕು. ಆದ್ರೆ ಫಸ್ಟ್ ನೋಡ್ಬೇಕಾದ್ರೆ ಏನೋ ಗೊತ್ತಾಗಬಾರದು, ಪೆದ್ದಾಗಿ ಏನೋ ವಕ್ರವಾಗಿ ಏನೋ ಇರಬೇಕು. ಅದಕ್ಕೆ ನಂಗೆ ಆಟಮಿಕ್ಸ್ ಬ್ರೈನ್ಸ್ ವಿತ್ ಪೇಂಟ್. ಬಾಲ್ಯದಲ್ಲಿ ಚಿತ್ರಕಲೆಯ ಬಗ್ಗೆ ಅತೀವ ಆಕರ್ಷಣೆಗೆ ಒಳಗಾದ ಬಾಬುಗೆ ತಂದೆ ತಾಯಿ ಪ್ರೋತ್ಸಾಹ ಇನ್ನಷ್ಟು ಬೆಳೆಯುವಂತೆ ಮಾಡಿತು. ತಂದೆಯ ಬಲವಂತಕ್ಕೆ ಇಂಜಿನಿಯರಿಂಗ್ ಕಲಿತರೂ ಮನಸ್ಸು ಪೂರ್ತಿ ಚಿತ್ರಕಲೆಯತ್ತಲೇ ಇತ್ತು. ಹೀಗಾಗಿ ಬಾಬು ಜಗತ್ತಿನ ವಿವಿಧೆಡೆ ಹೋಗಿ ಚಿತ್ರಕಲೆಯ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನ ಮಾಡಿದ್ರು. ಚಿತ್ರಕಲೆಯೊಂದಿಗೆ ಮಾತೇ ಇಲ್ಲದ ಕಾರ್ಟೂನ್ಗಳನ್ನ ಬರೆದು ಪುಸ್ತಕ ರೂಪದಲ್ಲಿ ಪ್ರಕಟಿಸಿದ್ದಾರೆ. ಸ್ವಯಂ ಸಂಗೀತ ಪರಿಕರಗಳನ್ನು ಕಲಿತು ನುಡಿಸುತ್ತಾರೆ.
ಮಿಮಿಕ್ರಿ, ನಾಟಕ, ಧಾರಾವಾಹಿ, ಏಕಪಾತ್ರಾಭಿನಯ ಹೀಗೆ ಹಲವಾರು ಕಲೆಗಳಲ್ಲಿ ಬರೆದಿದ್ದ ಈತ. ಇವರೇ ಹೊಸದಾಗಿ ಸೃಷ್ಟಿಸಿರುವ ಪಿಲ್ಟರಿಸಂ ಪೇಂಟಿಂಗ್ ಕಲೆ ಜಗತ್ತಿನಲ್ಲೇ ಅಪರೂಪದ್ದು. ಇಂಥ ಬಹುಮುಖ ಪ್ರತಿಭೆ ಹುಟ್ಟಿದ್ದು ನಂಜನಗೂಡು, ಬೆಳೆದಿದ್ದು ಮೈಸೂರು, ಈಗ ಇರೋದು ಅಮೆರಿಕ. ಏಕಪಾತ್ರಾಭಿನಯದಲ್ಲೂ ಇವರು ಎಕ್ಸ್ಪರ್ಟ್. 3ನೇ ಕ್ಲಾಸ್ ಓದುವಾಗ ಜಗನ್ಮೋಹನ್ ಕಾಲೇಜ್ ಬಂದಾಗ ಅಲ್ಲಿ ಆರ್ಟ್ ವರ್ಕ್ ಎಲ್ಲ ತುಂಬಾ ಕ್ಲೀನಾಗಿ ಅಬ್ಸರ್ವ್ ಮಾಡಿ ಮನೆಗೆ ಬಂದು ಅಕ್ಕಿ ಮೇಲೆ ಬರೆಯೋದು ಶುರು ಮಾಡಿದೆ. ಲೆನ್ಸ್ ಇಲ್ಲ, ಆರ್ಡಿನರಿ ಬ್ರಷ್, ಅದರಲ್ಲಿ ವರ್ಲ್ಡ್ ಮ್ಯಾಪು, 7 ವಂಡರ್ಸ್ ಆಫ್ ವರ್ಲ್ಡ್, A to Z, ಮತ್ತೆ ಪೋರ್ಟ್ರೇಟ್ಸ್ ಆಫ್ ಬುದ್ಧ, ಜೀಸಸ್, ಕೃಷ್ಣ ಇತ್ಯಾದಿ ಎಲ್ಲ ಬರೆದು ಅಲ್ಲಿ ಬೇಕಾದಷ್ಟೆಲ್ಲ ಕೊಡ್ತಿದ್ದ. ಕೂದಲ ಮೇಲೆ ಬರೀತಾ ಇದ್ದ. ಇಂಥ ಬಹುಮುಖ ಪ್ರತಿಭೆ ಮೈಸೂರಿನಿಂದ ಅಮೆರಿಕವರೆಗೆ ತನ್ನ ಪ್ರತಿಭೆಯ ದರ್ಶನ ಮಾಡಿಸಿದೆ. ಪಿಲ್ಟರಿಸಂ ಪೇಂಟಿಂಗ್ ಜಗತ್ತಿನ ಎಲ್ಲ ಕಡೆ ಪ್ರದರ್ಶನವಾಗಬೇಕು ಅನ್ನೋದು ಬಾಬು ಬಯಕೆ. ಮೈಸೂರಿನಲ್ಲಿ ಚಿತ್ರಕಲಾ ಶಾಲೆ ತೆರೆಯಬೇಕು ಅನ್ನೋದು ಇವರ ಹಂಬಲ. ಪಿಲ್ಟರಿಸಂ ಪೇಂಟಿಂಗ್ ಹೊಸ ಕಲೆಯ ಸೃಷ್ಟಿಯ ಮೂಲಕ ಜಗತ್ತಿನಲ್ಲಿ ಪ್ರಮುಖ ಕಲಾವಿದನಾಗಿ ಬಾಬು ಗುರುತಿಸಿಕೊಳ್ಳಬೇಕು ಅನ್ನೋದು ಅವರ ಮನಮಂದಿಯ ಬಯಕೆ. ಮೈಸೂರಿನ ಇಂಥದೊಂದು ಬಹುಮುಖ ಪ್ರತಿಭೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಲಿ ಅನ್ನೋದು ಎಲ್ಲರ ಹಾರೈಕೆ. ಸುರೇಶ್, TV9 ಮೈಸೂರು. ಬನ್ನಿ, ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಲೆಸ್ಲಿ ತ್ಯಾಗರಾಜನ್ ನಮ್ಮ ಸ್ಟುಡಿಯೋಕ್ಕೆ ತಮಗೆ ಸ್ವಾಗತ. ಅದೇ ರೀತಿ ಜಯಮಂಗಳ ಶಶಾಂಕ್ ನಮ್ಮ ಜೊತೆಗಿದ್ದಾರೆ. ಜಯಮಂಗಳ ಶಶಾಂಕ್ ಈಗ ಆಸ್ಟ್ರೇಲಿಯಾದ ನಿವಾಸಿ. ಜಯಮಂಗಳವರೇ, ತಮಗೂ ಕೂಡ ನಮ್ಮ ಸ್ಟುಡಿಯೋಕ್ಕೆ ಸ್ವಾಗತ. ಜಯಮಂಗಳ ಜೊತೆಗೂ ಕೂಡ ನಾವು ಸಾಕಷ್ಟು ಚರ್ಚೆ ಮಾಡ್ತೀವಿ, ಯಾಕಂದ್ರೆ ಬಾಲ್ಯದಿಂದ ಈ ಲೆಸ್ಲಿ ತ್ಯಾಗರಾಜನ್ ತುಂಬಾ ಹತ್ತಿರದಿಂದ ಬಲ್ಲಂತರವರು. ಬನ್ನಿ, ನಾನು ಚರ್ಚೆ ಮಾಡ್ತಾ ಇದ್ದೀನಿ ಲೆಸ್ಲಿ ತ್ಯಾಗರಾಜನ್ ಜೊತೆಗೆ. ತ್ಯಾಗರಾಜನ್ ಏನು ನಾವು ನೋಡಿದ್ವಿ ಒಂದು ವರದಿನ, ಹತ್ತಾರು ವಿದ್ಯೆಗಳನ್ನ ಕರಗತ ಮಾಡಿಕೊಟ್ಟಿರುವಂತದ್ದು. ನಾನು ಕೇಳಿದೆ, ನೀವು ಮೂಲತಃ ಓದಿರುವಂತದ್ದು ಇಂಜಿನಿಯರ್, ನೀವು ಜೊತೆಗಿರುವಂತಂದ್ರೆ ಈ ಆರ್ಟ್ಸ್ ಅನ್ನು ಕೂಡ ಜೊತೆಗೆ ಮಾಡ್ಕೊಂಡಿರುವಂತವ್ರು ಅಂತ. ಹೇಗೆ ಗೊತ್ತಿದೆಯಲ್ಲ ಅಂತ ತಮಗೆ? ಚಿಕ್ಕನ್ನಲ್ಲಿ ದೇವ್ರ ಕೊಟ್ಟ ಗಿಫ್ಟ್ ತರ ಚಾಕಿ ಸಿರ್ಕೊಂಡ ಆಗ್ತಾ ಇದ್ದಂಗೆ ಡ್ರಾಯಿಂಗ್ ಬರೆಯಕ್ ಶುರು ಮಾಡಿದೆ. ಸೊ ಬೆಳೀತಾ ಬೆಳೀತಾ ಅಪ್ಪ ಅಮ್ಮ ಇಬ್ರು ಸ್ಕೂಲ್ ಟೀಚರ್ಸ್. ಸೊ ಎಲ್ಲ ಕಡೆನೂ ಯಾವ ವಿದ್ಯೆ ಬೇಕಾದ್ರೂ ನಂಗೆ ಎನ್ಕರೇಜ್ ಮಾಡೋದು. ಸರಿ, ನನ್ ಅಮ್ಮ ಮ್ಯಾಜಿಕ್ ಮಾಡೋ ಮಾಡು, ಡ್ಯಾನ್ಸ್ ಮಾಡೋ ಮಾಡು, ಚಿತ್ರ ಬರೀಲ್ಲ ಮಾಡು, ಯಾವ್ದು ಬೇಕಾದ್ರೂ ಮಾಡು ಅಂತ. ಅಲ್ಲ, ಈಗ ನಿಮ್ಮನ್ನ ಕೇಳೋದಕ್ಕಿಂತ ನಾವು ನಿಮ್ ತಾಯಿ ಕೇಳಿದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ನೀವು ತಾಯಿ ಹೊಟ್ಟೆಲಿದ್ದಾಗ ನೀವು ನಿಮ್ ತಾಯಿ ಏನೇನು ಕಲ್ಪನೆ ಮಾಡ್ಕೊಂಡಿದ್ರು ಅಂತ, ಬಹುಶಃ ಆ ಕಲ್ಪನೆಗಳೆಲ್ಲ ನಿಮ್ಮಿಂದ ಸಾಕಾರ ಆಗಿದೆ ಅನ್ನೋದು ಅಂತ. ಆರಂಭದಿಂದಲೇ ಇದನ್ನ ರೂಢಿಸ್ಕೊಂಡ್ಬಿಟ್ರಿ ಅಂತ. ಓಕೆ, ನಿಮ್ ಜೊತೆ ಇನ್ನಷ್ಟು ಮಾತಾಡ್ತೀನಿ ನಾನು. ಜಯಮಂಗಳವರೇ, ಏನ್ ಹೇಳ್ತೀರಿ ನಿಮ್ಮ ಬಾಲ್ಯ ಸ್ನೇಹಿತನ ಬಗ್ಗೆ? ಅದೇ ಸದಾ ಒಂದು ಚಾಕ್ ಪೀಸಲ್ಲಿ ಬರೆಯೋದು ಒಂದೇ ಅಲ್ಲ. ಅವನು LKG ನಲ್ಲಿದ್ದಾಗ ಸ್ಕೂಲ್ಗೆ ಹೋಗಿದ್ದ. ಅವಾಗ ಅವರು ಏನಾಗ್ಬೇಕು ನೀನು ಇಂಜಿನಿಯರಿಂಗ್ ಆಗ್ಬೇಕು ಅಂತ, ಇಂಜಿನಿಯರ್ ಆಗ್ಬೇಕು ಅಂತ ಹೇಳಿದಕ್ಕೆ ಹತ್ಕೊಂಡು ಮನೆಗೆ ಬಂದಿದ್ನಂತೆ. ಇಲ್ಲ, ನಾನು ಇಂಜಿನಿಯರಿಂಗ್ ಆಗಲ್ಲ, ನಾ ಬಾಬುನೇ ಆಗ್ತೀನಿ, ನಾಳೆ ನಾನು ಸ್ಕೂಲ್ಗೆ ಹೋಗಲ್ಲ ಅಂತ. ಅಷ್ಟು ಸಿಕ್ಕಾಪಟ್ಟೆ ಅವನ್ಗೆ ಆರ್ಟ್ ಮೇಲೆ. ಆಮೇಲೆ ಅವ್ರ ಮನೇಲಿ ಕಾಂಪೌಂಡ್ ಇತ್ತು, ಅದ್ರ ಮೇಲೆ ಅವ್ನ್ ಚಾರ್ಕೋಲ್ ತಗೊಂಡು ಈ ಗುಡ್ಸೋರು ಇರ್ತಲ್ಲ, ಬೀದಿ ಗುಡ್ಸೋರು, ಅವ್ರದೆಲ್ಲ ಬರೆಯೋನು. ಎಷ್ಟು ನೀಟಾಗಿ ಬರೆಯೋನು ಅಂದ್ರೆ, ಅವರು ಸೀರೆ ಹಿಂಗೆ ಟಕ್ ಮಾಡಿದ್ರೆ ಸರಿಯಾಗಿದ್ರೆ ಅದೆಲ್ಲ ಬರ್ದಿರೋ. ಅವಳು, ಅಯ್ಯೋ ಇದು ಯಾಕೆ ಬಾಬು ಹಿಂಗ್ ಬರ್ದು, ನನ್ ಚೆನ್ನಾಗಿಲ್ದೆ ಹಂಗ್ ತೋರಿಸ್ತಿರಲ್ಲ, ಇವಾಗ ಸರಿಗಿರ್ಲಿಲ್ಲ ಸೀರೆ ಅಂತದನ್ನೆಲ್ಲ ಮಾಡಿದಿಲ್ಲ. ಅಷ್ಟು ನಿಜ ರೂಪವಾಗಿರೋದು ಅವ್ನ ಡ್ರಾಯಿಂಗ್. ಅವ್ರು ಏನಾದ್ರು ಭಾರತದಲ್ಲಿ ಜೀವ ಇರ್ತಿತ್ತು ಅಂತೀರಿ ತಾವು? ಸಿಕ್ಕಾಪಟ್ಟೆ ತುಂಬಾನೇ ವೆರಿ ಲೈಫ್. ಅಲ್ಲ, ಜೊತೆಗೆ ಓದಲು ಕೂಡ ಮುಂದುವರೆಸಿದ್ದು, ಓದ್ತಾನೆ ಈ ಕಲೆಯನ್ನು ಕೂಡ ಮುಂದುವರಿಸ್ಕೊಂಡು ಹೋಗಿದ್ದು. ಹೌದು, ಅವ್ನು ಇಂಜಿನಿಯರಿಂಗ್ ಮಾಡುವಾಗ ಆರ್ಟ್ ಡಿಗ್ರಿನೂ ಮಾಡ್ದ, ಫೈನಾನ್ಸ್ ಡಿಗ್ರಿ 2 ಸೈಮಲ್ಟೇನಿಯಸ್ ಆಗಿ ಮಾಡ್ದ. ಅವನ್ಗೆ LKGಲಿದ್ದ ಫಸ್ಟ್ ಎಕ್ಸಾಮ್ ತಗೊಂಡಿದ್ದ, UKGನ ಸೆಕೆಂಡ್ ಎಕ್ಸಾಮ್ ತಗೊಂಡಿದ್ದ. ಆಮೇಲೆ ಅವರು 10ನೇ ಕ್ಲಾಸ್ ಆಗೋ ತನಕ ಯು ಕಾಂಟ್ ಡೂ ಎನಿಥಿಂಗ್ ಅಂದಿದ್ರು. ಸೊ ಇವ್ ವೇಟಿಂಗ್ 10ನೇ ಸ್ಟ್ಯಾಂಡರ್ಡ್ ಆದ ತಕ್ಷಣ ಪುನಃ ಫೈನ್ ಆರ್ಟ್ಸ್ಗೆ ಹೋಗಿ ಅವ್ನು ಇಂಜಿನಿಯರಿಂಗ್ ಡಿಗ್ರಿ ಮುಗಿಯೋ ಹೊತ್ತಾಗ ಅದು ಮುಗೀತು. ಸೊ ಆ ತರ ಅವನು 2 ಡಿಗ್ರಿ ಕನ್ಸಿಕ್ಯೂಟಿವ್ ಆಗಿ ಮಾಡಿದ. NIE ಲೆಕ್ಚರರ್ ಆಗಿದ್ದ 5 ವರ್ಷ. ಅದು NIE ಮೈಸೂರಲ್ಲಿ NIE ಇಂಜಿನಿಯರಿಂಗ್ ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ದ. ಆಮೇಲೆ ಒಂದ್ ದಿವಸ ಗಂಟು ಮೊಟ್ಟೆ ಕಟ್ಕೊಂಡು, ಅಮ್ಮ ನಂಗೆ ಸಾಕಾಯ್ತು ಇಂಜಿನಿಯರಿಂಗ್ ಆಗಿದ್ದು, ನಾ ಹೋಗ್ತೀನಿ, ಹೋಗ್ಬಿಟ್ಟು ಐ ವಾಂಟ್ ಟು ಬಿ ಎ ಫುಲ್ ಟೈಮ್ ಆರ್ಟಿಸ್ಟ್ ಅಂತ ಹೊರಟೋದ. US ಹೋದ, ಫಸ್ಟ್ ಡೆನ್ಮಾರ್ಕ್ ಹೋದ, ಎಲ್ಲ ಊರೆಲ್ಲ ಸುತ್ತ ಕಡೆಗೆ ಲ್ಯಾಂಡೆಡ್ ಇನ್ US.